ಮಾವ ನೋಡ್ತಾ ಇದ್ದಾನೆ. ಮೋಡದೊಳಗಡೆ ಇರೋದ್ ಬದಲು ಹೊರಗಡೆ ಬಂದು ನಮ್ ಕಡೆನೆ ನೋಡ್ತಾ ಇದ್ದಾನೆ ಮಾವ. ನೋಡೋಕ್ಕಲ್ಲ, ನಮ್ಮ ಸಂಬಂಧ ಬಲವಾಗ್ಲಿ ಅಂತ ಅಲ್ಲಿಂದಾನೇ ಆಶೀರ್ವಾದ ಮಾಡ್ತಾ ಇದ್ದಾನೆ. ನಿನ್ನ ಮುಖದಲ್ಲಿ ಕಾಣಿಸ್ತಿರೋ ನಾಚಿಕೆ ಆ ಚಂದ್ರನೊಳಗೆ ಕಾಣುತ್ತಿರೋ ಕಲೆಗಿಂತ ಅಂದವಾಗಿದೆ. ಆ ಚಂದ್ರನ್ ನೋಡು, ನಿನ್ನ ಅಂದ ನೋಡಿ ಹೊಟ್ಟೆ ಕಿಚ್ಚುಪಟ್ಕೊಂಡು ಹೋಗ್ತಾ ಇದ್ದಾನೆ. ಅಮ್ಮ ನಾಗಮ್ಮ, ನನ್ನ ಮಗನ್ ಏನು ಮಾಡಬೇಡಮ್ಮ. ಗರುಡ ಗುಹೆಯಲ್ಲಿದ್ದಾರೆ, ಅವರಿಬ್ರು ಗರುಡ ಗುಹೆಯಲ್ಲಿದ್ದಾರೆ.
ಅಲ್ಲ ಆದಿತ್ಯ, ಅವರಿಬ್ರು ಮನೇಲಿ ಇದ್ದಾರೆ ಅಂತ ಅನ್ಕೊಂಡಿದ್ವಿ. ಹಾಗಾದ್ರೆ ಇದನ್ನೆಲ್ಲ ನೀನು ಭೈರವಿ ಸೇರಿ ಮಾಡಿದ್ದೀರಾ? ಹೌದು ಅಜ್ಜಿ. ಕನಿಷ್ಠ ನೀವಾದ್ರೂ ನಮ್ಗೆ ಹೇಳ್ಬೇಕು ಅಲ್ವೇನ್ರಿ? ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ ಹೇಳಿಲ್ಲ ಕೌಸಲ್ಯ. ಅರ್ಜುನ್ ಭೈರವಿ ಇಬ್ರು ಗರುಡ ಗುಹೆಗೆ ಹೋಗಿದಾರಾ? ಹೌದು ಅತ್ತೆ, ಅಲ್ಲೇ ಇದ್ದಾರೆ. ಅವರಿಬ್ರು ಎಲ್ಲಿದ್ದಾರೆ ಅಂತ ನೀ ಹೇಳಿದ್ದಕ್ಕೆ ನಾಗಮ್ಮ ಈಗ ಅಲ್ಲಿಗೆ ಹೋಗಿರ್ತಾಳೆ. ಅವರಿಬ್ಬರನ್ನು ಏನ್ ಮಾಡ್ತಾಳೋ ಆದಿತ್ಯ? ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾಗಮ್ಮ ಅಲ್ಲಿಗೆ ಹೋಗಕ್ಕಾಗಲ್ಲ. ಇಲ್ಲಿಗೆ ಬಂದು ನಮ್ಮನ್ನೆಲ್ಲ ಗಾಬರಿ ಮಾಡಿರೋ ನಾಗಮ್ಮ ಅಲ್ಲಿಗೆ ಹೋಗಿ ಅವನನ್ನೇನು ಮಾಡಲ್ಲ ಅಂತ ಹೇಗೆ ಹೇಳ್ತೀಯೋ? ಅಜ್ಜಿ, ಇದಕ್ಕೆ ಮುಂಚೆ ನಾಗಮ್ಮ ಆವೇಶದಿಂದ ಹೋಗುವಾಗ ಏನಂದ್ಲು ಅಂತ ನೆನಪು ಮಾಡ್ಕೊ. ಗರುಡ ಗುಹೆಯಲ್ಲಿದ್ದಾರೋ ನಾನೇನು ಮಾಡಲಾರೆ ಎಂದ? ಅವರಲ್ಲಿರೋದಕ್ಕೆ ನಾಗಮ್ಮ ಅಲ್ಲಿಗೆ ಹೋಗಕ್ಕಾಗಲ್ಲ. ಹೋಗೋಕ್ಕಾಗಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಹೋಗೋಕ್ಕೂ ಮುಂಚೆ ನಾಗಮ್ಮ ಇನ್ನೂ ಒಂದು ಮಾತು ಹೇಳಿದ್ಲು. ಅದನ್ನ ನೀವು ನೆನ್ಪು ಮಾಡ್ಕೊಳ್ಳಿ. ನನ್ನ ಶಕ್ತಿ ಮುಂದೆ ಆ ಗರುಡ ಗುಹೆ ನನ್ನೇನು ಮಾಡೋಕ್ಕಾಗಲ್ಲ. ಅವನ ಅಂತ್ಯ ನೋಡ್ತೀನಿ. ಕೌಸಲ್ಯ, ನಾಗಮ್ಮ ಏನೋ ಆವೇಶದಿಂದ ಅಂದಿರ್ತಾಳೆ. ಆ ಗರುಡ ಗುಹೆ ಒಳಗೆ ನಾಗಮ್ಮ ಹೋಗಕ್ಕಾಗಲ್ಲ. ಇಷ್ಟಕ್ಕೂ ಆ ಗರುಡ ಗುಹೆ ಮೇಲಕ್ಕೆ ಸರ್ಪಗಳು ಹೋಗಕ್ಕಾಗಲ್ಲ. ಸರ್ಪಗಳು ಅಲ್ಲಿ ಹೋಗದೇ ಇರೋ ಪ್ರದೇಶ ಅದು. ಸರ್ಪಗಳು ಹೋಗೋಕಾಗದೇ ಇರೋ ಸ್ಥಳ ಅಂತ ನಿನ್ಗೆ ಹೇಗೆ ಗೊತ್ತು ಆದಿತ್ಯ? ಮಾವ, ನಾನು ಮಾಡಿರೋ ರಿಸರ್ಚಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ರಹಸ್ಯ ಇದೆ. ಅತ್ತೆ, ನೀವೇನು ಗಾಬರಿ ಆಗ್ಬಿಡಿ ಅತ್ತೆ. ನಮ್ಮ ಅರ್ಜುನ್ ಭೈರವಿನ ಆ ನಾಗಮ್ಮ ಏನು ಮಾಡೋಕ್ಕಾಗಲ್ಲ. ನನ್ನ ಮಾತನ್ನು ಕೇಳಿ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಅಂದ್ರೆ ನಾಗಮ್ಮನ್ಗಿರೋ ಶಕ್ತಿಗಿಂತ ಒಂದು ಸ್ಥಳಕ್ಕಿರೋ ಶಕ್ತಿನೇ ಜಾಸ್ತಿ ಅಂತೀಯಾ? ಅಂದ್ರೆ ನಾಗಮ್ಮ ತನಗಿರೋ ಶಕ್ತಿಯಿಂದ ಅವನನ್ನು ಏನು ಮಾಡ್ತಾಳೋ ಅಂತ ನಂಗೆ ಭಯ ಆದಿತ್ಯ. ಮನುಷ್ಯರೇ ಯಾರ ಜೊತೆನಾದ್ರೂ ಜಗಳ ಮಾಡಬೇಕು ಅಂದ್ರೆ, ಏನಾದ್ರೂ ಹಾನಿ ಮಾಡಬೇಕು ಅಂದ್ರೆ 10 ಜನನ ಕರ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಸರ್ಪಗಳು ಅವ್ರ ಸಮಸ್ತ ಸರ್ಪ ಜಾತಿನೇ ಕರ್ಕೊಂಡೋಗಿ ಅವ್ರಿಗೆ ಏನಾದ್ರೂ ತೊಂದರೆ ಮಾಡಿದ್ರೆ ಏನ್ ಮಾಡೋದು? ಏನಾಯ್ತು ನಾಗವೇಣಿ? ನಿನ್ನ ದೇಹದ ಮೇಲೆಲ್ಲ ಗಾಯಗಳಾಗಿದೆ, ಏನಾಯ್ತಮ್ಮ? ಮದುವೆಯಾದ ಮೇಲೆ 2 ದೇಹ ಒಂದಾಗುವ ಕಾರ್ಯ ನಡೆದರೆ ಆ ಗಂಡ ಹೆಂಡತಿ ಸಂಬಂಧ ಇನ್ನೂ ಬಲವಾಗುವುದು. ಹಾಗಾಗಬಾರದೆಂದು 2 ಸಾರಿ ಅರ್ಜುನ್ ಭೈರವಿಗೆ ಶುಭ ಕಾರ್ಯ ನಡೆಯದ ಹಾಗೆ ನಾನು ಮಾಡಿದೆ ಗುರುದೇವ. ನನ್ನ ಕಾರಣದಿಂದ ಯಾವ ಆತಂಕಗಳು ಎದುರಾಗಬಾರದೆಂದು ಈ ಬಾರಿ ಅವರು ತುಂಬಾ ಬುದ್ಧಿವಂತಿಕೆಯಿಂದ ನಮ್ಮ ಸರ್ಪಗಳು ಪ್ರವೇಶ ಮಾಡಲಾಗದ ಗರುಡ ಗುಹೆಯಲ್ಲಿ ಶುಭ ಕಾರ್ಯಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಗರುಡ ಗುಹೆಯಲ್ಲ? ಹೌದು ಗುರುದೇವ. ಅವರ ಸಂಬಂಧ ಬಲವಾಗದೇ ಇರುವುದಕ್ಕಾಗಿ ಹೇಗಾದರೂ ಆ ಶುಭ ಕಾರ್ಯವನ್ನು ನಿಲ್ಲಿಸಬೇಕೆಂದು ಆ ಗರುಡ ಗುಹೆಗೆ ನಾನು ಹೋಗಿದ್ದೆ.
ಅಲ್ಲಿ ಲೆಕ್ಕವಿಲ್ಲದಷ್ಟು ಗರುಡಗಳು ನನ್ನ ಮೇಲೆ ದಾಳಿ ಮಾಡಿ ನನ್ನ ಗಾಯಗೊಳಿಸಿ ನಾನು ಮುಂದೆ ಹೋಗದಂತೆ ಮಾಡಿಬಿಟ್ಟೆವು ಗುರುದೇವ. ಎಷ್ಟು ವಿಧದಲ್ಲಿ ಪ್ರಯತ್ನ ಮಾಡಿದರೂ ಒಂದು ಪ್ರಯತ್ನ ಕೂಡ ಸಫಲವಾಗಲಿಲ್ಲ ಗುರುದೇವ. ಆ ಗರುಡಗಳನ್ನು ಎದುರಿಸಲು ನನ್ನ ಶಕ್ತಿ ಸಾಲದಾಯಿತು. ನಾನೇನು ಮಾಡಬೇಕು ನನಗರ್ಥವಾಗುತ್ತಿಲ್ಲ. ಇದಕ್ಕೆ ಮುನ್ನ ಅದೃಷ್ಟವಶಾತ್ ನನ್ನಿಂದ ಅವರು ತಪ್ಪಿಸಿಕೊಂಡಿದ್ದರು. ಆದರೆ ಈಗ ಆ ಮಾನವರ ಬುದ್ಧಿವಂತಿಕೆಯ ಮುಂದೆ ನಾನು ಸೋಲಬೇಕಾಗಿ ಬಂದಿತು. ಎಷ್ಟು ವಿಧದಲ್ಲಿ ಪ್ರಯತ್ನ ಮಾಡಿದರೂ ಒಂದು ಪ್ರಯತ್ನ ಕೂಡ ಸಫಲವಾಗಲಿಲ್ಲ ಗುರುದೇವ. ಆ ಗರುಡಗಳನ್ನು ಎದುರಿಸಲು ನನ್ನ ಶಕ್ತಿ ಸಾಲದಾಯಿತು. ನಾನೇನು ಮಾಡಬೇಕು ನನಗರ್ಥವಾಗುತ್ತಿಲ್ಲ. ಇದಕ್ಕೆ ಮುನ್ನ ಅದೃಷ್ಟವಶಾತ್ ನನ್ನಿಂದ ಅವರು ತಪ್ಪಿಸಿಕೊಂಡಿದ್ದರು. ಆದರೆ ಈಗ ಆ ಮಾನವರ ಬುದ್ಧಿವಂತಿಕೆಯ ಮುಂದೆ ನಾನು ಸೋಲಬೇಕಾಗಿ ಬಂದಿತು. ನನ್ನನ್ನು ದೇವತೆಯಂತೆ ಪೂಜಿಸಿ ನನ್ನನ್ನು ಪ್ರಾರ್ಥಿಸಿ ನನಗೆ ಶರಣಾದವರ ಮುಂದೆ ನಾನು ಸೋಲುವುದು ಎನ್ನುವುದು ನಮ್ಮ ಸರ್ಪ ಜಾತಿಗೆ ಅವಮಾನ ಗುರುದೇವ. ಇದನ್ನು ನಾನು ಸಹಿಸಿಕೊಳ್ಳಲಾಗುತ್ತಿಲ್ಲ. ಪ್ರತಿಯೊಂದಕ್ಕೂ ಒಂದು ಪರಿಹಾರವಿದೆ ನಾಗವೇಣಿ. ಏನು ಗುರುದೇವ? ಏನು ಆ ಪರಿಹಾರ? ಹೇಳಿ ಗುರುದೇವ, ಹೇಳಿ. ಆ ಭೈರವಿ ಕದ್ರುಹಾದೇವಿ, ವಿನಿತಾದೇವಿ, ಮಾನಸಾದೇವಿಯವರ ಅನುಗ್ರಹ ಸಂಪಾದಿಸಿ ನಿನ್ನಿಂದ ತನ್ನ ಪತಿಯ ಪ್ರಾಣವನ್ನು ಕಾಪಾಡಿಕೊಂಡಳು. ನೀನು ಕೂಡ ಭೈರವಿ ಮಾರ್ಗದಲ್ಲೇ ಹೋದರೆ ನಿನ್ನ ಮಾವ ಬದುಕುವ ಅವಕಾಶವಿರುತ್ತದೆ. ನಿನ್ನ ಬೇಡಿಕೆ ನೆರವೇರುತ್ತದೆ. ಇಚ್ಛಾದೇವಿಗೆ ಪೂಜೆ ಸಲ್ಲಿಸಿ ಆ ದೇವಿಯ ಅನುಗ್ರಹವನ್ನು ನೀನು ಪಡೆದುಕೊಂಡಿದ್ದೇ ಆದರೆ ನಿನಗೆ ಯಾವುದೋ ಒಂದು ಮಾರ್ಗವನ್ನು ತೋರಿಸುತ್ತಾಳೆ ಆ ತಾಯಿ. ಈಗಲೇ ಪೂಜೆ ಮಾಡೋಣ. ಬನ್ನಿ ಗುರುದೇವ, ಬನ್ನಿ. ಬಾರಮ್ಮ, ಬಾ. ಬನ್ನಿ ಗುರುದೇವ. ಪೂಜೆ ಪ್ರಾರಂಭಿಸಿ.
ಅಮ್ಮ ತಾಯಿ, ನಾನಾ ಗರುಡ ಗುಹೆಗೆ ನೀನು ಅಲ್ಲಿಗೆ ಏಕೆ ಹೋಗಿದ್ದೆ? ಅಲ್ಲಿ ಏನು ನಡೆಯಿತು? ನಾನು ಗ್ರಹಿಸಬಲ್ಲೆ ನಾಗವೇಣಿ. ಸರ್ಪಜಾತಿಯ ರೂಪದಲ್ಲಾಗಲಿ, ಸರ್ಪಗಳು ಮನುಷ್ಯ ರೂಪದಲ್ಲಾಗಲಿ ಯಾರು ಆ ಗರುಡ ಗುಹೆಗೆ ಹೋಗಲಾರರು. ಹೋಗಲಾಗದ ಪ್ರದೇಶವದು. ಹೋಗಲಾಗದು ಎಂದು ತಿಳಿದಿದ್ದರೂ ಯಾರಾದರೂ ಸಾಹಸ ಮಾಡಿದ್ದರೆ ಗರುಡಗಳಿಂದ ಸಾಯಲೇಬೇಕಾಗುವುದು. ಹೋಗಲೇಬೇಕು ಎನ್ನುತ್ತಿರುವುದರಿಂದ ಅದಕ್ಕೆ ಒಂದು ಪರಿಹಾರವಿದೆ. ಅದೇನೆಂದು ಬೇಗ ಹೇಳು ತಾಯಿ. ಆ ಪ್ರದೇಶಕ್ಕೆ ನೀನು ನಿನ್ನ ಸಹಜ ರೂಪದಲ್ಲಿ ಹೋಗಲಾಗದ ಕಾರಣ ನಿನ್ನ ದೇಹದಲ್ಲಿರುವ ಆತ್ಮ ಮಾತ್ರ ಹೋಗಬಲ್ಲದು. ಅಲ್ಲಿ ರಕ್ಷಣೆಗಾಗಿ ಇರುವ ಗರುಡಗಳು ಆತ್ಮವನ್ನು ಎದುರಿಸಲಾರವು, ಆತ್ಮವನ್ನು ಸಾಯಿಸಲಾರವು. ಆದ್ದರಿಂದ ನೀನು ಆತ್ಮರೂಪದಲ್ಲಿ ಹೋಗಿ ಅವರನ್ನು ತಡೆಯಬಲ್ಲ ಅವಕಾಶವಿರುವುದು ನಾಗವೇಣಿ. ನಾನು ಹೇಳಿದ ರೀತಿಯಲ್ಲಿ ಹೋಗು. ವಿಜಯೋಸ್ತು. ಧನ್ಯೋಸ್ಮಿ ತಾಯಿ.